ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ನಿಮ್ ಗಮನಕ್ಕೆ ತರಬೇಕು ಅಂತ ನನ್ನ ಮನಸ್ಸಲ್ಲಿ ವಿಚಾರ ಇದೆ. ಈ ಮನೇಲಿ ಕೂತ್ಕೊಂಡು ನಾವು ಏನ್ ತಿಂಡಿ ತಿನಿಸುಗಳನ್ನ ಆರ್ಡರ್ ಮಾಡ್ತೀವಿ, ಆ ತಿಂಡಿ ತಿನಿಸುಗಳು ಯಾರು ಡೆಲಿವರಿ ಬಾಯ್ಸ್ ಇದ್ದಾರೆ ಅಲ್ವಾ, ಡೆಲಿವರಿ ಕೊಡುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ತಮ್ಮ ಪೇಷನ್ಸ್ ನ ಕಳ್ಕೊಂಡು ಆ ಒಂದು ದಾರಿಯಲ್ಲಿ ಸ್ಪೀಡ್ ಆಗಿ ಬರ್ತಾರೆ, ರ್ಯಾಶ್ ಆಗಿ ಓಡಿಸ್ತಾರೆ. ಆ ಡೆಲಿವರಿ ಕೊಟ್ಬಿಡ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಓಡಿಸ್ತಾ ಇರ್ತಾರೆ. ಪ್ರಜ್ಞೆನೇ ಇರಲ್ಲ ತಲೆಯಲ್ಲಿ ಅಥವಾ ಮೆದುಳಲ್ಲಿ, ಜ್ಞಾನನೇ ಇರಲ್ಲ. ಆ ಒಂದು ಟಾರ್ಗೆಟ್ ನ ಇಟ್ಕೊಂಡೇ ಹೋಗ್ತಾ ಇರ್ತಾರೆ. ಆಗ ಆಕ್ಸಿಡೆಂಟ್ಗಳಾಗ್ಬಿಡುತ್ತೆ, ಜೀವನೇ ಕಳ್ಕೊಂಡ್ಬಿಟ್ಟಿರ್ತಾರೆ, ಬೇರೆಯವ್ರಿಗೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಈ ರೀತಿ ಆದಾಗ ನಮ್ಮ ಜೀವನ ನಾವು ನಡೆಸಬೇಕಾಗಿರುವಂತಹ ಒಂದು ಏನ್ ಬೆಳವಣಿಗೆ ಮಾಡ್ಕೊಬೇಕು, ಸಕ್ಸಸ್ಫುಲ್ ಆಗ್ಬೇಕು ಅಂತ ಇದ್ದೀವಿ, ಆಗ ಅದು ಬ್ರೇಕ್ ಆಗ್ಬಿಡುತ್ತೆ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಏನಕ್ಕಂದ್ರೆ ನಮ್ಮ ಜೀವ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಜೀವ. ಆ ಜೀವ ಒಂದ್ಸತಿ ಹೋದ್ರೆ ಮತ್ತೆ ಬರೋದಿಲ್ಲ. ನಾವು ನಮ್ಮ ಜೀವನವನ್ನು ತುಂಬಾ ಚೆನ್ನಾಗಿ ಬಾಳಿ ಬದುಕಬೇಕು ಅಂತ ಬಂದಿರುವಂತಹ ಈ ಒಂದು ಆತ್ಮ ಮತ್ತು ದೇಹ, ಇದನ್ನ ಒಳ್ಳೆ ರೀತಿ ಕಾಪಾಡ್ಕೊಳ್ಳಿ. ಈ ವಿಚಾರ ನಿಮ್ ಗಮನಕ್ಕೆ ತರಬೇಕು ಅಂತ ನನ್ನ ಮನಸ್ಸಲ್ಲಿ ಇತ್ತು. ದಯವಿಟ್ಟು ಸ್ಪೀಡಾಗಿ ಓಡಿಸ್ಬೇಡಿ, ರ್ಯಾಶ್ ಆಗಿ ಓಡಿಸ್ಬೇಡಿ. ಗಾಡಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಲಿ. ಈ ವಿಚಾರ ನಿಮ್ ಗಮನಕ್ಕೆ ತರ್ತಿದ್ದೀನಿ. ನಮಸ್ಕಾರ, ಜೈ ಹಿಂದ್.